ಹಿರಿಯ ನಟರಾಗಿರುವಂತಹ ಸುಂದರ್ ರಾಜ್ ಸರ್ ಕೂಡ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಅರುಣ್ ಬಡಿಗೇರ್ ನಮಸ್ಕಾರ, ಅವರೇ, ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಈಗ ಚೇತನ್ ಅವ್ರು ಕೇಳ್ತಾ ಇರೋದು, ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಭೂಮಿಯನ್ನ ಕೊಡೋ ಪರಿಸ್ಥಿತಿ ಬಂತು ಸಮಾಧಿಗೆ ಅಂತೇಳಿ? ಕೊಡಬಾರ್ದಾಗಿತ್ತು ಅನ್ನೋದು ಅವ್ರ ವಾದ. ಸಮಾಧಿ ಕೊಡ್ಬಾರ್ದು ಅಂತನ? ಸಮಾಧಿಗೆ ಸಮಾಧಿ ಆಗೋಗ್ಬಿಟ್ಟಿದೆಯಲ್ಲ ಈಗ ಆಲ್ರೆಡಿ. ಅದಕ್ಕೇನು ಅವ್ರದ್ದು ಇವಾಗ ಎಷ್ಟು ವರ್ಷ ಆಯ್ತು? ರಾಜ್ಕುಮಾರ್ ತೀರ್ಕೊಂಡಿದ್ದು 2006ರಲ್ಲಿ. 6ರಲ್ಲಿ ಇವತ್ತು 20 ವರ್ಷ ಆಯ್ತು. ಹೌದು. ಇವರು ಆ 20 ವರ್ಷದಲ್ಲಿ ಇವ್ರು ಚಿತ್ರರಂಗಕ್ಕೆ ಬಂದಿರ್ಲಿಲ್ಲ. ಹ್ಮ್ ಆಯ್ತಾ? ಹೌದು. ಒಂದು. ಎರಡನೇದು, ರಾಜ್ಕುಮಾರ್ ಬಗ್ಗೆ ಯಾರು ಮಾತಾಡುವ ಹಕ್ಕೇ ಇಲ್ಲ. ಹ್ಮ್ ಯಾಕೆಂದ್ರೆ ರಾಜ್ಕುಮಾರ್ ಅವರ ಕೊಡುಗೆ ಕೇವಲ ಹ್ಮ್ ಭಾಷೆಗೆ ಮಾತ್ರ ಅಲ್ಲ, ಎಸ್. ನಾಡು ನುಡಿ ನೆಲ ಜಲದ ಬಗ್ಗೆ ಅವರು ಒಂದು ಮಾತನ್ನ ಹೇಳ್ತಾರೆ. ಎಸ್. ಇಂಥ ಮಾತು ಹೇಳ್ತಾರಂದ್ರೆ, ಹ್ಮ್ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದ್ರು. ಹೌದು. ಇವತ್ತು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದು 206 ಪಿಕ್ಚರ್ಗಳಂತ ಹೆಚ್ಚು ಮಾಡಿ ಹ್ಮ್ ಕರ್ನಾಟಕದ ಗೌರವವನ್ನ ಕಾಪಾಡಿದಷ್ಟೇ ಅಲ್ಲದೆ ಹ್ಮ್ ಬೇರೆ ಬೇರೆ ರಾಜ್ಯಗಳ ನಾಯಕರನ್ನು ಸಮ್ಮುಖದಲ್ಲಿ ಅವರು ಬಹಳ ಉತ್ತುಂಗಕ್ಕೆ ಮೆರೆದವರು. ಹ್ಮ್ ಹ್ಮ್ ಅದು ಅಮಿತಾಬ್ ಬಚ್ಚನ್ ಆಗಿರ್ಬೋದು, ರಜನಿಕಾಂತ್ ಆಗಿರ್ಬೋದು, ಕಮಲ್ ಹಾಸನ್ ಆಗಿರ್ಬೋದು, ಮೋಹನ್ ಲಾಲ್ ಮಮ್ಮೂಟಿ ಆಗಿರ್ಬೋದು, ಚಿರಂಜೀವಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಹ್ಮ್ ಯಾಕೆ ಎಲ್ರು ಗೌರವಿಸ್ತಾರಂದ್ರೆ, ಒಂದೇ ಒಂದು ಅಂತಹ ಮಾನವತಾವಾದಿ ನಾವು ಮತ್ತೊಬ್ಬನ ನೋಡಿಲ್ಲ ಎಸ್. ಅಂತ ಹೇಳಬೇಕಾದ ಮನುಷ್ಯನಿಗೆ 2.5 ಎಕರೆ ಎಲ್ಲ ರೇ, ಅವ್ರಿಗೆ 100 ಅಲ್ಲ 1000 ಎಕರೆ ಕೊಟ್ರೆ ಯಾರು ಅದನ್ನ ಬಗ್ಗೆ ಪ್ರಶ್ನೆ ಎತ್ತಬಾರ್ದು. ಎಸ್. ನಾನು ಒಬ್ಬ ಕಟ್ಟ ಅಭಿಮಾನಿಯಾಗಿ ಹೇಳ್ತೀನಿ, ನಾನು ರಾಜ್ಕುಮಾರ್ ಅಭಿಮಾನಿ ಆಗಿದ್ದಕ್ಕೆ ಕೇವಲ ಒಂದೇ ಕಾರಣಕ್ಕೆ. ಹ್ಮ್ ಹ್ಮ್ ನಾನು ಅವ್ರ ಜೊತೆಗೆ 2 ಪಿಕ್ಚರ್ ಮಾಡಿದ್ದೀನಿ. ಹ್ಮ್ ನಾನು ಕಾರ್ಯದರ್ಶಿ ಆಗಿದ್ದೆ, ನಾನು ಜಂಟಿ ಕಾರ್ಯದರ್ಶಿ ಆಗಿದ್ದೆ. ಹ್ಮ್ ಹಲವಾರು ವಿಚಾರಗಳನ್ನ ಹೇಳಿ ಕೊಡೋದಷ್ಟೇ ಅಲ್ಲದೆ ಹ್ಮ್ ಒಬ್ಬರ ನೋವಿಗೆ ಹೇಗೆ ಸ್ಪಂದಿಸ್ಬೇಕು, ಹ್ಮ್ ಮತ್ತೊಬ್ಬರ ಬಗ್ಗೆ ಕೀಳಾಗಿ ಯಾಕೆ ಮಾತಾಡಬಾರ್ದು ಅಂತ ಹೇಳಕ್ ಹೋಗ್ತಂತ ಮಹಾನ್ ಚೇತನ ನಮ್ ಡಾಕ್ಟರ್ ರಾಜ್ಕುಮಾರ್. ಹ್ಮ್ ಎಸ್. ಈಗ ನಿನ್ನೆ ಅಷ್ಟೇ ಅವರು 97 ವರ್ಷ ಪೂರೈಸಿ ಇನ್ನೊಂದು 3 ವರ್ಷದಲ್ಲಿ ಶತಮಾನೋತ್ಸವವನ್ನ ಕಾಣಬೇಕಾದ ಸಂದರ್ಭದಲ್ಲಿ ಇಂಥ ಪೆದ್ದಾದ ಹೇಳಿಕೆಗಳನ್ನ ಕೊಟ್ಟು ಚೇತನ್ ಅವ್ರಿಗೆ ಮನಸ್ಥಿತಿ ಅಥವಾ ಅವರ ಬುದ್ಧಿಮಾನಿಯರಾಗಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಹ್ಮ್ ಈ ರೀತಿಯಾದ ಹೇಳಿಕೆಗಳು ಕೊಡೋದ್ರಿಂದ ನಮ್ಮಲ್ಲಿ ವಿರಸಗಳನ್ನ ತರೋದ್ರಿಂದ, ಹ್ಮ್ ಮನಸ್ಸನ್ನ ಮುರಿಯೋದ್ರಿಂದ, ಒಡಕು ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನೀವು ಅವ್ರನ್ನೇ ಕೇಳ್ಬೇಕು. ಎಸ್. ಮತ್ತೆ ಧನ್ಯವಾದಗಳು. ಇದ್ರ ಬಗ್ಗೆ ನಾವು ಎಸ್ ಸರ್. ಕಠಿಣವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದ್ರೆ ನಾವು ನಿನ್ನೆ ಅಷ್ಟೇ ನಾವು ರಾಜ್ಕುಮಾರ್ನ ಸ್ಮರಿಸ್ಕೊತಾ ನಮ್ಮ ಚೇಂಬರ್ ಅಲ್ಲಿ, ಹ್ಮ್ ಮತ್ತೆ ಇಡೀ ನಾಡಲ್ಲಿ ಸಂಭ್ರಮಿಸ್ತಾರೆ. ಗಲ್ಲಿ ಅವರ ಪ್ರತಿಮೆಯನ್ನ, ಅವರ ಫೋಟೋ ಇಟ್ಕೊಂಡು ಅನ್ನದಾನ ಮಾಡಿ, ರಕ್ತದಾನ ಮಾಡಿ ಮಾಡ್ತಾರೆ. ಆ ಜನಗಳಿಗೆಲ್ಲ ಎಷ್ಟು ನೋವಾಗಿರ್ಬೇಕು. ಎಸ್. ನಮ್ಮ ತಂದೆ ತಾಯಿಯನ್ನ ನಾವು ಎಷ್ಟು ಇಷ್ಟಪಡ್ತೀವಲ್ವ, ಆದ್ರೆ ನಾವು ನಿಜವಾಗ್ಲೂ ಹೇಳ್ತೀನಿ, ರಾಜ್ಕುಮಾರ್ ತುಂಬಾ ಇಷ್ಟಪಡ್ತೀವಿ. ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು, ನಮ್ಮ ಎಲ್ಲರೂ ಒಂದು ತರ ಮಾದರಿ ಆಗಿದ್ದಾರೆ. ನಾವೆಲ್ಲ ಒಗ್ಗಟ್ಟಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಆ ಒಂದು ಐಕ್ಯತೆನ ನೀವು ನೋಡ್ಬೋದು. ಎಸ್ ಸುಂದರ್ ಸರ್, ಧನ್ಯವಾದಗಳು ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ.